ಇನ್ನು ಟಿವಿ9ನಲ್ಲಿ ಧರ್ಮಸ್ಥಳ ಷಡ್ಯಂತ್ರ ಎಕ್ಸ್ಕ್ಲೂಸಿವ್ ಸುದ್ದಿ. ವರದಿ ಆಧಾರದಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ನಿರ್ದೇಶನ ಕೋರಿದಂತೆ ಎಸ್ಐಟಿ. ಸೊ ಟಿವಿ9ನಲ್ಲಿ ಧರ್ಮಸ್ಥಳ ಷಡ್ಯಂತ್ರದ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ವರದಿ ಏನು ಬಂದಿದೆ ಆಧಾರದಲ್ಲಿ ಆ ಒಂದು ಆಧಾರದ ಮೇಲೆ ಕ್ರಮ ಕೈಗೊಳ್ಳೋಕೆ ನಿರ್ದೇಶನ ಕೋರಿದೆ ಎಸ್ಐಟಿ. ಎಸ್ಐಟಿಯಿಂದ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಕೆಯಾಗಿದೆ. ಬೆಳ್ತಂಗಡಿ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಅರ್ಜಿ ಸ್ವೀಕರಿಸಿ ವಾದ ಆಲಿಸಿರುವಂತಹ ನ್ಯಾಯಾಲಯ ಎಸ್ಐಟಿ ಪರ ವಕೀಲ ದಿವ್ಯರಾಜ್ ಹೆಗಡೆ ಅವರು ವಾದ ಮಂಡನೆ ಮಾಡಿದ್ದಾರೆ. ಕ್ರಮ ಕೈಗೊಳ್ಳಲು ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ, ಹೀಗಾಗಿ ಕ್ರಮ ಕೈಗೊಳ್ಳಲು ನಿರ್ದೇಶನ ನೀಡುವಂತೆ ಮನವಿ ಮಾಡಿದ್ದಾರೆ. 6 ಜನರ ಬಗ್ಗೆ ತನಿಖೆ ನಡೆಸಿ ವರದಿ ಸಲ್ಲಿಸಿರುವಂಥ ಎಸ್ಐಟಿ ಜನವರಿ 26ಕ್ಕೆ ಆದೇಶವನ್ನು ಕಾಯ್ದಿರಿಸಿದೆ ನ್ಯಾಯಾಲಯ. ಸೊ ಯಾರ್ಯಾರು ಇದರಲ್ಲಿ ಪಾಲುದಾರರು ಏನು, ಯಾರ ಪಾತ್ರ ಏನು, ಇದೆಲ್ಲದರ ಬಗ್ಗೆ ಕೂಡ ವರದಿಯಲ್ಲಿ ಎಸ್ಐಟಿ ಅವರು ವಿವರವಾಗಿ ತಿಳಿಸಿದ್ದಾರೆ. ಇದರ ಆಧಾರದ ಮೇಲೆ ಕ್ರಮ ಆಗಬೇಕು. ನಮ್ಮ ಪ್ರತಿನಿಧಿ ಅಶೋಕ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಶೋಕ್, ಇದೀಗ ವರದಿ ಆಧಾರದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ನಿರ್ದೇಶನ ಕೋರಿರುವಂಥ ಎಸ್ಐಟಿ ನಿರ್ದೇಶನ ಕೊಡಬೇಕು ಅಂತ. ಸೊ ಏನಿದೆ ಆ ಅರ್ಜಿಯಲ್ಲಿ, ಏನು ನಿರೀಕ್ಷೆ ಮಾಡ್ಬೋದು 26ನೇ ತಾರೀಕು ಜನವರಿ? ತನಿಖೆಯನ್ನು ನಡೆಸಿದೆ. ಈ ತನಿಖಾ ವರದಿಯನ್ನು ಬೆಳ್ತಂಗಡಿಯ ಹೆಚ್ಚುವರಿ ಸಿವಿಲ್ ನ್ಯಾಯಾಲಯಕ್ಕೆ ಸಲ್ಲಿಸಲಾಗಿದೆ ಮತ್ತು ಈ ವರದಿಯನ್ನು ಆಧರಿಸಿ ಅಶೋಕ್, ನಿಮ್ಮ ಧ್ವನಿ ಸ್ಪಷ್ಟವಾಗಿ ಕೇಳ್ತಿಲ್ಲ, ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡ್ತೀವಿ ಮುಂದಿನ ಹಂತದಲ್ಲಿ. ಇದೀಗ ವರದಿ ಆಧಾರದಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಈಗ ಅರ್ಜಿ ಸಲ್ಲಿಸಿದ್ದಾರೆ. ಇನ್ನು ಶಾಸಕ ಜನಾರ್ದನ್ ರೆಡ್ಡಿ ಪುತ್ರನಿಗೆ ಭೂಕಂಟಕ ಏನಿದೆ ಅದು ಸುತ್ತಕೊಂಡಿದೆ. ಈಗ ಕಿರೀಟಿ ರೆಡ್ಡಿ ವಿರುದ್ಧ ಭೂ ಕಬಳಿಕೆ ಆರೋಪ ಕೇಳಿಬಂದಿದೆ. ಕಿರೀಟಿ ರೆಡ್ಡಿ ವಿರುದ್ಧ ಭೂಮಿ ಕಬಳಿಸಿರುವಂಥ ಆರೋಪ, ಅದು ಕೂಡ 100 ಕೋಟಿ ಬೆಲೆಯ 9 ಎಕರೆ ಭೂ ಕಬಳಿಕೆ ಆರೋಪ ಕೇಳಿಬಂದಿದೆ. ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಭೂಮಿಯನ್ನ ಕಬಳಿಸಿರುವಂಥ ಆರೋಪ ಜನಾರ್ದನ್ ರೆಡ್ಡಿ ಪುತ್ರನ ಮೇಲೆ ಬಂದಿರೋದು. ಕಿರೀಟಿ ರೆಡ್ಡಿ ಹಾಗೂ ಸಹವರ್ತಿಗಳ ವಿರುದ್ಧ ಆರೋಪ ಕೇಳಿಬಂದಿದೆ. ಸೊ ಹೈಕೋರ್ಟ್ಗೆ ಬಳ್ಳಾರಿಯ ಗೋವರ್ಧನ್ ಅರ್ಜಿ ಸಲ್ಲಿಕೆ ಮಾಡಿರೋದು. ಹೈಕೋರ್ಟ್ ಧಾರವಾಡ ಪೀಠದಿಂದ ಸರ್ಕಾರಕ್ಕೆ ನೋಟಿಸ್. ಸೊ ಸಿಐಡಿ ಅಥವಾ ಎಸ್ಐಟಿ ತನಿಖೆಗೆ ಗೋವರ್ಧನ್ ಮನವಿ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಕಿರೀಟಿ ಇತ್ತೀಚೆಗೆ ಸಿನಿಮಾ ಕೂಡ ರಿಲೀಸ್ ಆಗಿತ್ತು, ಜೂನಿಯರ್ ಅನ್ನೋ ಸಿನಿಮಾ. ಸೊ ಅದಾದ ನಂತರ ಯಾವುದೇ ಇಂಥ ವಿಚಾರಗಳಲ್ಲಿ ಕಿರೀಟಿ ಹೆಸರು ಕೇಳಿ ಬಂದಿದ್ದಿಲ್ಲ. ಸೊ ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ FIR ದಾಖಲಾಗಿದೆ. ಕಿರೀಟಿ ರೆಡ್ಡಿ ಮತ್ತು ಸಹವರ್ತಿಗಳ ವಿರುದ್ಧ ಆರೋಪ ಕೇಳಿಬಂದಿದೆ. ಸೊ ಜೀವ ಭಯ ಇದೆ ಅಂತ ಕೋರ್ಟ್ಗೆ ಗೋವರ್ಧನ್ ಅರ್ಜಿ ಸಲ್ಲಿಸಿದ್ದಾರೆ. ಸೊ 2005ರಲ್ಲಿ ಗೋವರ್ಧನ್ ಬಳಿಯಿಂದ GPA ಕರಾರು ಪತ್ರ ಮಾಡಿಸ್ಕೊಂಡು ತಿರ್ಚಿದ್ದಾರೆ. ಕಿರೀಟಿ ರೆಡ್ಡಿ, ಮಂಜುನಾಥ್, ಬಿ ಸೀನಾನ್ ಅವರು ತಿರ್ಚಿದ್ದಾರೆ ಅನ್ನೋ ಆರೋಪ ಈಗ ಗೋವರ್ಧನ್ ಮಾಡ್ತಿರೋದು. ಬಳ್ಳಾರಿಯ ಕೌಲ್ ಬಜಾರ್ ಠಾಣೆಯಲ್ಲಿ FIR ದಾಖಲಾಗಿದೆ. ಜೀವ ಭಯ ಇದೆ, ನನಗೆ ಥ್ರೆಟ್ ಇದೆ, ದಯವಿಟ್ಟು ನನಗೆ ರಕ್ಷಣೆ ಕೊಡಿ ಅಂತ ಅಲ್ಲಿ ಮನವಿ ಮಾಡಿದ್ದಾರೆ. ಗೋವರ್ಧನ್ ಅರ್ಜಿ ಮಾನ್ಯ ಮಾಡಿದಂಥ ಹೈಕೋರ್ಟ್ ಗೋವರ್ಧನ್ಗೆ ಪೊಲೀಸ್ ಭದ್ರತೆ ಕೊಡಬೇಕು, ಪ್ರೊಟೆಕ್ಷನ್ ಕೊಡಬೇಕು ಅಂತ ನಿರ್ದೇಶನ ಕೊಟ್ಟಿದೆ. ಅಲ್ಲದೆ ಗೃಹ ಇಲಾಖೆ ಕಾರ್ಯದರ್ಶಿ CID ಕೌಲ್ ಬಜಾರ್ ಪೊಲೀಸ್ ಠಾಣೆ CPI ವಲಯ IGPಗೆ ಕೋರ್ಟ್ ನೋಟಿಸ್ ಜಾರಿ ಮಾಡಿದೆ. ಎಲ್ಲ 95ನಲ್ಲಿ ಬಾಲಕೃಷ್ಣ ಕಡೆಯಿಂದ ಪರ್ಚೇಸ್ ಮಾಡಿದ್ವಿ. ತಗೊಂಡು ಎಣ್ಣೆ ಬುಡು ಇವೆಲ್ಲ ಗೌರ್ಮೆಂಟ್ ಅಪ್ರೂವಲ್ಗಳು ಎಲ್ಲ ಮಾಡಿಸಿ ನಾನು ಲೇಔಟ್ ಹಾಕ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೆ ಸರ್. ಮಾಡ್ಕೊಂಡ್ರೆ ನನಗೆ ನಮ್ಮ ತಾಯಿ ತೀರ್ಕೊಂಡು ನಮ್ಮ ತಮ್ಮ ತೀರ್ಕೊಂಡ್ರೆ ಅನಾನುಕೂಲ ಆಯಿತು. ಅದಕ್ಕೋಸ್ಕರ ನಾನು ಸೀನಾಗಿ ಅಗ್ರಿಮೆಂಟ್ ಮಾಡಿ ಮಾರಿದ್ದೆ. ನಾನು ಅವನು ನನಗೆ ರೊಕ್ಕ ಪೂರ್ತಿ ಕೊಳ್ಳಿಲ್ಲ. ಒಂದು 40 ಲಕ್ಷ ಕೊಳ್ಳೋದಿತ್ತು. ಅವನು ಕೊಳ್ಳಾರ್ದಂಗೆ ನನ್ನ ಡಾಕ್ಯುಮೆಂಟ್ ಎಲ್ಲ ಫೋರ್ಜರಿ ಮಾಡಿ ಶ್ರೀನಿವಾಸ ರೆಡ್ಡಿ OMC ಚೇರ್ಮನ್ಗೆ ಮಾರಿಬಿಟ್ಟಿದ್ದಾನೆ.